Hey guys, welcome back to my channel. So ಇವತ್ತಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಒಂದು ಹೆಲ್ದಿ ಆಗಿರೋ ಸ್ಮೂತ್ ಆಗಿರೋ ಶೈನಿ ಆಗಿರೋ ಹೇರ್ಸ್ ಬೇಕೋ ಸೊ ಅವ್ರಿಗೆಲ್ಲ ಒಂದು ಪರ್ಫೆಕ್ಟ್ ಹೇರ್ ರೂಟೀನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಷ್ಟೇ ಅಲ್ಲದೆ ನಿಮ್ಮದು ಓವರ್ ಆಲ್ ಹೇರ್ ಗ್ರೋತ್ಗೆ ಏನೇನು ಕೆಲವೊಂದು ಬೇಸಿಕ್ ಟಿಪ್ಸ್ಗಳು ಬೇಕೋ ಸೊ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಇದು ಏನು ಹೇರ್ ಕೇರ್ ರೂಟೀನ್ ತೋರಿಸ್ತಾ ಇದ್ದೀನೋ ಇದು ನನ್ನ ಹೇರ್ ಕೇರ್ ರೂಟೀನ್ ಕೂಡ ಹೌದು. ನಾನು ಏನೇನು ಹೇರ್ಗೆ ನನ್ನ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತೀನಿ ಸೊ ಕಂಪ್ಲೀಟಾಗಿ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ಜಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇಮಿಡಿಯೇಟಾಗಿ ನೀವು ಹೋಗಿ ನೋಡ್ಬೋದು. ಸೊ ಹೇರ್ ಕೇರ್ ರೂಟೀನ್ ಅಂತಂದರೆ ಸುಮ್ಮನೆ ಹೋಗಿ ಎಣ್ಣೆ ಹಚ್ಕೊಂಡು ಶಾಂಪೂ ಹಾಕ್ಕೊಂಡು ಬರೋದಲ್ಲ. ಸೊ ಒಂದು ಕಂಪ್ಲೀಟಾಗಿ ಸ್ಕಿನ್ನಿಗೆ ನೀವು ಏನೇನು ಫಾಲೋ ಮಾಡ್ತಿರಲ್ಲ ಒಂದು ಒಳ್ಳೆ ಸ್ಕಿನ್ ಕೇರ್ ರೂಟೀನಿಗೆ ಫೇಸ್ ವಾಶ್ ಇರ್ಬೋದು, ಟೋನಿಂಗ್ ಇರ್ಬೋದು, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಸೆರಮ್ ಸೊ ಇಷ್ಟು ಅಪ್ಲೈ ಮಾಡ್ತೀವಿ ಒಂದು ಒಳ್ಳೆ ಸ್ಕಿನ್ ಕೇರ್ ಬೇಕು ಅಂದರೆ. ಸೊ ಹೇರ್ ಕೇರ್ಗೂ ಅಷ್ಟೇ. ಸೊ ಕೆಲವೊಂದು ಮೇನ್ ಸ್ಟೆಪ್ಸ್ಗಳನ್ನ ನಾವು ಫಾಲೋ ಮಾಡಲೇಬೇಕು. ಸೊ ಆಯಿಲಿಂಗ್ ಆಗಿರ್ಬೋದು, ಶಾಂಪೂಂಗ್ ಆಗಿರ್ಬೋದು, ಆಮೇಲೆ ಕಂಡೀಷ್ನರು, ಆಮೇಲೆ ಮಾಸ್ಕ್ ಮತ್ತು ಸಿರಮ್. ಸೊ ಇಷ್ಟು 5 ಸ್ಟೆಪ್ಸ್ನ ನೀವು ಫಾಲೋ ಮಾಡಲೇಬೇಕಾಗತ್ತೆ. ಸೊ ಇಷ್ಟು ಪ್ರಾಡಕ್ಟ್ಸ್ ಇದೆಯಲ್ಲ ಸೊ ಇದು ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ಕೊಂಡು ಬಂದಿರೋ ಪ್ರಾಡಕ್ಟ್ಸು. ಸೊ ಯಾವ್ದ್ಯಾವುದು ಹೇಗೆ ಅಪ್ಲೈ ಮಾಡೋದು ಏನು ಎತ್ತ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಸ್ಟೆಪ್ ಬಂದು ಆಯಿಲಿಂಗ್ ಗೊತ್ತೇ ಇರುತ್ತೆ. ಸೊ ನಾನು ವೀಕ್ಲಿ ಟ್ವೈಸ್ ಆಯಿಲಿಂಗ್ ಮಾಡ್ತೀನಿ. ಸೊ ಇಮಿಡಿಯೇಟಾಗಿ ಹಚ್ಕೊಂಡ ತಕ್ಷಣ ನಾನು ಯಾವತ್ತೂ ತಲೆ ಸ್ನಾನಕ್ಕೆ ಹೋಗಲ್ಲ. ಮಿನಿಮಮ್ 3 ಅವರ್ಸ್ ಆದರೂ ಎಣ್ಣೆ ತಲೆಯಲ್ಲಿ ಇರಲೇಬೇಕು. ಆರಲ್ಸ್ ಓವರ್ ನೈಟ್ ಬಿಟ್ಟರೆ ತುಂಬ ಒಳ್ಳೆಯದು. ನಾನು ಯೂಶಲಿ ಓವರ್ ನೈಟೇ ಬಿಡೋದು. ಅಂದರೆ ಇವತ್ತು ಹೇರ್ ವಾಶ್ ಇದ್ದರೆ ಹಿಂದಿನ ದಿನ ಹೇರ್ ಅಪ್ಲೈ ಮಾಡಿಬಿಟ್ಟು ಸೊ ಆಮೇಲೆ ಹೋಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ನಾನು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ. ಆ್ಯಕ್ಚುಲಿ ನಾರ್ಮಲ್ ಕೊಕೊನಟ್ ಆಯಿಲ್ಗೆ ಮಮ್ಮಿ ಏನೇನೋ ಹಾಕ್ಬಿಟ್ಟು ಒಂದು ಹೇರ್ ಆಯಿಲ್ ಮಾಡ್ತಾರೆ. ಬಟ್ ಅವ್ರಿಗೆ ಈಗ ಸದ್ಯಕ್ಕೆ ಟೈಮ್ ಸಿಕ್ಕಿಲ್ಲ, ಹಾಗಾಗಿ ಮಾಡಿಲ್ಲ. ಈಗ ಪಾಪು ಇಲ್ಲ ಏನಿಲ್ಲ ಈಗ ಫ್ರೀ ಇದ್ದಾರೆ ಮಾಡಲಾ ಅಂತ ಕೇಳ್ತಾ ಇದ್ದಾರೆ. ಬಟ್ ನನಗೆ ಅದ್ರದ್ದು ವಿಡಿಯೋ ಮಾಡಿ ತೋರಿಸ್ಬೇಕಿತ್ತು ನಿಮಗೆ. ಸೊ ನಾನು ಯಾವಾಗಲಾದರೂ ಅಲ್ಲಿಗೆ ಬಂದಾಗ ಮಾಡು ಅಂತಲೇ ಹೇಳಿದ್ದೀನಿ. ಸೊ ಆ ಆಯಿಲ್ ಯೂಸ್ ಮಾಡ್ತೀನಿ. ಅದು ಮಮ್ಮಿ ಮಾಡೋ ಹೇರ್ ಆಯಿಲ್ ಇಲ್ಲ ಅಂದರೆ ಜಸ್ಟ್ ನಾರ್ಮಲ್ ಕೊಕೊನಟ್ ಆಯಿಲ್ ಏನಿದೆಯೋ ಅದನ್ನು ಯೂಸ್ ಮಾಡ್ತೀನಿ. ಅದನ್ನು ಅಷ್ಟೇ ಒಂದು ಬೌಲಲ್ಲಿ ತೊಗೊಂಡು ಯಾವಾಗಲೇ ನೀವು ಆಯಿಲ್ ಅಪ್ಲೈ ಮಾಡಿ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಅಪ್ಲೈ ಮಾಡಿ ಇದ್ದಾಗ ನೀವು ರೂಟ್ಸ್ಗೆ ಅದನ್ನು ಅಪ್ಲೈ ಮಾಡಿದ್ರೆ ಸೊ ಅಲ್ಲಿನೂ ಸೆಲ್ಸ್ ಎಲ್ಲ ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಯಾವಾಗಲೇ ನೀವು ಹೇರ್ ಅಪ್ಲೈ ಮಾಡಿದ್ರು ಸ್ವಲ್ಪ ಉಗುರು ಬೆಚ್ಚಗಿರಲಿ. ಆಮೇಲೆ ಜಾಸ್ತಿ ಕಾಟನ್ ಯೂಸ್ ಮಾಡಿ. ಸುಮ್ಮನೆ ಕೈಯಲ್ಲಿ ಹಿಂಗೆ ಹಚ್ಕೊಳ್ಳೋ ಬದಲು ಯಾವುದಾದ್ರೂ ಜಸ್ಟ್ ಒಂದು ಕಾಟನ್ ತೊಗೊಂಡು ಅಪ್ಲೈ ಮಾಡಿದ್ರು ಓಕೆನೆ. ಇದಿಷ್ಟು ಆಯಿಲಿಂಗ್ ಬಗ್ಗೆ. ನೆಕ್ಸ್ಟ್ ಬಂದು ಶಾಂಪೂಗೆ ನಾನು ಯೂಸ್ ಮಾಡೋದು ಹಿಮಾಲಯ ಅವ್ರದ್ದು ಆ್ಯಂಟಿ ಹೇರ್ ಫಾಲ್. ಸೊ ಕೆಲವು ಸಲ ಆ್ಯಂಟಿ ಹೇರ್ ಫಾಲ್ ಯೂಸ್ ಮಾಡ್ತೀನಿ, ಕೆಲವು ಸಲ ಕಂಪ್ಲೀಟ್ ಕೇರ್ ಅಂತೇನೋ ಬರುತ್ತೆ, ಕೆಲವು ಸಲ ಆ್ಯಂಟಿ ಡ್ಯಾಂಡ್ರಫ್ ಬರುತ್ತೆ. ಸೊ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ಈಗ ಸ್ವಲ್ಪ ನನಗೆ ನೀರು ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಹೇರ್ ಫಾಲ್ ಇದೆ, ಹಾಗಾಗಿ ಆ್ಯಂಟಿ ಹೇರ್ ಫಾಲ್ ಯೂಸ್ ಮಾಡ್ತಾ ಇದ್ದೀನಿ. 96% ಹೇರ್ ಫಾಲ್ ರಿಡಕ್ಷನ್ ಇದೆ, ಪ್ಯಾರಾಬಿನ್ ಫ್ರೀ, ಡರ್ಮಟಾಲಜಿಕಲಿ ಟೆಸ್ಟೆಡ್ ಅಂತಿದೆ. ಸೊ ಹಿಮಾಲಯ ಬ್ರ್ಯಾಂಡ್ ಯೂಶಲಿ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ನಾನು ತೋರಿಸೋ ಪ್ರಾಡಕ್ಟ್ಸ್ಗಳನ್ನೇ ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಬ್ರ್ಯಾಂಡ್ ಆದರೂ ಪರವಾಗಿಲ್ಲ. ಸೊ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ಸೊ ಶಾಂಪೂಯಿಂಗ್ ಹೇಗೆ ಮಾಡಬೇಕು ಅಂದರೆ ಆದಷ್ಟು ಉಗುರು ಬೆಚ್ಚ ನೀರಲ್ಲೇ ತಲೆ ಸ್ನಾನ ಮಾಡಿ. ತುಂಬ ಕೋಲ್ಡು ಇರಬಾರ್ದು, ತುಂಬ ಬಿಸಿನೂ ಇರಬಾರ್ದು. ಸೊ ಉಗುರು ಬೆಚ್ಚ ನೀರಲ್ಲಿ ಆಮೇಲೆ ಡೈರೆಕ್ಟ್ ಶಾಂಪೂ ಯಾವುದೇ ಕಾರಣಕ್ಕೂ ತಲೆಗೆ ಅಪ್ಲೈ ಮಾಡಿ. ಸೊ ಅದು ತುಂಬ ಕಾನ್ಸಂಟ್ರೇಟ್ ಆಗಿರುತ್ತೆ, ಅದನ್ನು ನೀವು ಡೈಲ್ಯೂಟ್ ಮಾಡಲೇಬೇಕು. ಒಂದು ಮಗ್ ಅಥವಾ ಯಾವುದ್ರಲ್ಲಾದರೂ ತೊಗೊಂಡು ಶಾಂಪೂ ತೊಗೊಂಡು ನೀರು ಮಿಕ್ಸ್ ಮಾಡಿ ಫೋಮ್ ರೀತಿಲಿ ಬರುತ್ತೆ. ಸೊ ಅದನ್ನು ನೀವು ಶಾಂಪೂಗೆ ಅಂದರೆ ಹೇರ್ಸ್ಗೆ ನೀವು ಅಪ್ಲೈ ಮಾಡಬೇಕು. ಡೈರೆಕ್ಟ್ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡಬೇಡಿ. ನೆಕ್ಸ್ಟು ನಾರ್ಮಲ್ ನೀವು ಶಾಂಪೂಂಗ್ ಏನು ಮಾಡ್ತಿರೋ ಸೊ ಅದು ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಬಂದು ಕಂಡೀಷ್ನರ್. ಸೊ ನಾನು ಯೂಸ್ ಮಾಡೋದು ಹಿಮಾಲಯ ಅವ್ರದ್ದು ಪ್ರೋಟೀನ್ ಕಂಡೀಷ್ನರ್, ಡೈಲಿ ಕೇರ್ ಪ್ರೋಟೀನ್ ಕಂಡೀಷ್ನರು. ಸೊ ಇದು ವಿತ್ ಚಿಕ್ಪಿ ಇದೆ. ಸೊ ಹಿಮಾಲಯ ಬ್ರ್ಯಾಂಡ್ದೆ, ಪರ್ಟಿಕ್ಯುಲರ್ ಅಂತ ಇಲ್ಲ. ಸೊ ಚೇಂಜ್ ಮಾಡ್ತಾ ಇರ್ತೀನಿ, ಬಟ್ ಬ್ರ್ಯಾಂಡ್ ಮಾತ್ರ ಹಿಮಾಲಯದನ್ನೇ ನಾನು ಯೂಸ್ ಮಾಡೋದು.
ಸೊ ತುಂಬ ಜನ ಇರ್ತಾರೆ ಶಾಂಪೂ ಅಪ್ಲೈ ಮಾಡಿ ಹಾಗೆ ಸ್ನಾನ ಮಾಡ್ಕೊಂಡು ಬಂದುಬಿಡ್ತಾರೆ. ಸೊ ಕಂಡೀಷ್ನರ್ನ ಯೂಸ್ ಮಾಡೋದು ತುಂಬ ಜನ ಮಿಸ್ ಮಾಡ್ತೀರಾ, ಬಟ್ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಸೊ ನಾವು ಶಾಂಪೂಂಗ್ ಮಾಡಿದಾಗ ಏನಾಗುತ್ತೆ, ನಮ್ಮದು ನ್ಯಾಚುರಲ್ ಆಗಿರುವಂತಹ ನರಿಶ್ಮೆಂಟ್ ಏನಿರುತ್ತಲ್ಲ ಹೇರ್ಗೆ, ಸೊ ಅದು ಕೂಡ ವಾಶ್ಔಟ್ ಆಗಿರುತ್ತೆ. ಸೊ ಹಾಗಾಗಿ ಕಂಡೀಷ್ನರ್ ಯೂಸ್ ಮಾಡಲೇಬೇಕು. ಸೊ ತುಂಬ ಜನ ಹೇಳ್ತಾರೆ ಕಂಡೀಷ್ನರ್ನ ರೂಟಿಗೆ ಅಪ್ಲೈ ಮಾಡಬೇಡಿ ಅಂತ. ಹೌದು, ರೂಟ್ಗೆ ಕಂಡೀಷ್ನರ್ನ ಅಪ್ಲೈ ಮಾಡಬೇಡಿ. ಸೊ ರೂಟ್ ಬಿಟ್ಬಿಟ್ಟು ನಾರ್ಮಲ್ ಒಂದು ಮಿಡ್ ಲೆಂತಿಂದ ಸೊ ನಿಮ್ಮದು ಟಿಪ್ ಏನು ಬರುತ್ತೋ ಸೊ ಅಲ್ಲಿವರೆಗೂ ಕಂಡೀಷ್ನರ್ ಅಪ್ಲೈ ಮಾಡಿಬಿಟ್ಟು ನಾರ್ಮಲ್ ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ನೀರು ಹಾಕ್ಕೊಂಡು ನೀವು ಬರ್ಬೋದು. ರೂಟ್ಗೆ ಯಾಕೆ ಅಪ್ಲೈ ಮಾಡಬಾರ್ದು ಅಂತ ಹೇಳ್ತೀನಿ. ನಮ್ಮದು ರೂಟ್ಸ್ ಏನಾಗಿರುತ್ತೆ, ಸೊ ಅದೇ ಒಂದು ನ್ಯಾಚುರಲ್ ಆಯಿಲಿನೆಸ್ನ ಸೆಕ್ರೀಟ್ ಮಾಡುವಂತಹ ಅಂಶ ಇರುತ್ತೆ ರೂಟ್ಸ್ಗೆ. ಸೊ ನಾವು ಕಂಡೀಷ್ನರ್ನು ಕೂಡ ರೂಟ್ಸ್ಗೆ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಅದು ಜಾಸ್ತಿ ಆಯಿಲ್ ಸೆಕ್ರೀಷನ್ ಆಗಿ ಒಂಥರ ಗ್ರೀಸಿ ಫಾರ್ಮ್ ಥರ ಆಗಿಬಿಡುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ, ಒಂದು 3-4 ಡೇಸ್ ನೀವು ಹೇರ್ ವಾಶ್ ಮಾಡಲಿಲ್ಲ ಅಂದರೆ ನಾವು ಆಯಿಲ್ ಅಪ್ಲೈ ಮಾಡಿದ್ದೀವಿ ಅನ್ನೋ ಥರ ಆಗಿಬಿಟ್ಟಿರುತ್ತೆ. ಸೊ ಅದು ರೂಟ್ಸ್ಗೆ ಪವರ್ ಇದೆ ಒಂದು ನ್ಯಾಚುರಲ್ ಆಯಿಲ್ ಸೆಕ್ರೀಷನ್ಗೆ. ನೀವು ಕಂಡೀಷ್ನರ್ ಏನಾದರೂ ಅಪ್ಲೈ ಮಾಡಿದಾಗ 3-4 ಡೇಸ್ ಆದಮೇಲೆ ಆಗೋದು, ಸೊ 1 or 2 ಡೇಸ್ಗೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ರೂಟ್ಸ್ಗೆ ಯಾವುದೇ ರೀತಿಯ ಕಂಡೀಷ್ನರ್ನ ಅಪ್ಲೈ ಮಾಡಬೇಡಿ. ಸ್ಟೆಪ್ ಬಂದು ಮಾಸ್ಕ್. ಆ ಮಾಸ್ಕ್ನ ಡೈಲಿ ಅಥವಾ ನೀವು ಎವ್ರಿ ಟೈಮ್ ಹೇರ್ ವಾಶ್ ಮಾಡಿದಾಗ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ. ಸೊ 15 ಡೇಸ್ ಒನ್ಸ್ ಆಗಿರ್ಬೋದು, ಅಥವಾ 10 ಡೇಸ್ ಒನ್ಸ್ ಆಗಿರ್ಬೋದು, ಅಥವಾ ವೀಕ್ಲಿ ಒನ್ಸ್ ಆಗಿರ್ಬೋದು. ನೀವೇನಾದರೂ ವೀಕ್ಲಿ ಥ್ರೈಸ್ ಏನಾದರೂ ನೀವು ಹೇರ್ ವಾಶ್ ಮಾಡ್ತಿದ್ದೀರಾ ಅಂದರೆ ಸೊ ವೀಕ್ಲಿ ಒನ್ಸ್ ನೀವು ಮಾಸ್ಕ್ನ ಯೂಸ್ ಮಾಡಲೇಬೇಕಾಗತ್ತೆ. ಮಾಸ್ಕ್ ಅಂದರೆ ಏನಿಲ್ಲ, ಒಂದು ಎಕ್ಸ್ಟ್ರಾ ನರಿಶ್ಮೆಂಟ್ ಕೊಡುತ್ತೆ. ಹೊರಗಡೆ ಧೂಳಿಂದ ಏನೇ ಕಂಡೀಷ್ನರಿಂದನೂ ನಿಮ್ಮ ಎಕ್ಸ್ಟ್ರಾ ಶೈನ್ ಆಗಿರ್ಬೋದು, ಒಂದು ಎಕ್ಸ್ಟ್ರಾ ಸ್ಮೂತ್ನೆಸ್ ಕೊಡೋಕ್ಕಾಗಲಿಲ್ಲ ಅಂದರೆ ಈ ಥರ ಮಾಸ್ಕ್ಗಳು ಆ ಎಕ್ಸ್ಟ್ರಾ ನರಿಶ್ಮೆಂಟ್ ಏನು ಬೇಕಾಗಿರುತ್ತೆ ನಿಮ್ಮ ಹೇರ್ಸ್ಗೆ ಅದು ಕೊಡುತ್ತೆ. ಸೊ ನಾನು ಯೂಸ್ ಮಾಡೋದು ಹಿಮಾಲಯ ಬ್ರ್ಯಾಂಡ್ದೇ. ಈಗ ಯೂಸ್ ಮಾಡ್ತಾ ಇರೋದು ಪ್ರೋಟೀನ್ ಹೇರ್ ಕ್ರೀಮು. ಎಕ್ಸ್ಟ್ರಾ ನರಿಶ್ಮೆಂಟು, ನರಿಷಸ್ ದ ಹೇರ್ ಆ್ಯಂಡ್ ಕೀಪ್ಸ್ ಹೇರ್ ಹೆಲ್ತಿ ಅಂತ ಇದೆ. ಸೊ ಈ ಮಾಸ್ಕ್ಗಳೇನಾಗುತ್ತೆ, ರೂಟ್ಗೆ ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ರೂಟಿಂದ ನಿಮ್ಮದು ಟಿಪ್ವರೆಗೂ ಏನಿರುತ್ತಲ್ಲ, ಸೊ ಕಂಪ್ಲೀಟಾಗಿ ನೀವು ಮಾಸ್ಕ್ನ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು, ಸೊ ನೀವು ಮಾಸ್ಕ್ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂದರೆ ಆವಾಗ ಬೇಕಾದ್ರೆ ನೀವು ಕಂಡೀಷ್ನರ್ನ ಸ್ಕಿಪ್ ಮಾಡ್ಬೋದು. ಅವತ್ತು ಮಾಸ್ಕ್ ಯೂಸ್ ಮಾಡ್ತಿದ್ದೀರಾ ಅಂದರೆ, ಇಲ್ಲಾಂದರೆ ಬೇಕಾದ್ರೆ ನೀವು ಕಂಡೀಷ್ನರ್ ಯೂಸ್ ಮಾಡ್ಕೊಂಡು ಆಮೇಲೂ ಕೂಡ ಮಾಸ್ಕ್ನ ಯೂಸ್ ಮಾಡ್ಬೋದು. ಸೊ ಅದನ್ನು ಚೆನ್ನಾಗಿ ಮಾಸ್ಕ್ನ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಕೊಟ್ಟು ಮತ್ತು ಒಂದು 8 to 10 ಮಿನಿಟ್ಸ್ ಬಿಟ್ಬಿಟ್ಟು ನೆಕ್ಸ್ಟು ಹೇರ್ ವಾಶ್ ಮಾಡ್ಕೊಂಡು ಬನ್ನಿ. ಸೊ ಇಷ್ಟು ಶಾಂಪೂಯಿಂಗ್, ಕಂಡೀಷ್ನರ್ ಮತ್ತು ಮಾಸ್ಕ್. ಸೊ ಮಾಸ್ಕ್ ಈ ಥರನೇ ಯೂಸ್ ಮಾಡಬೇಕಂತೆಲ್ಲ ನನ್ನ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು. ಅಲೋವೆರಾ, ಹೈಬಿಸ್ಕಸ್, ಸೊ ಈ ಥರ ನ್ಯಾಚುರಲ್ ಮಾಸ್ಕ್ಗಳನ್ನೂ ತುಂಬ ನಾನು ಹಾಕೋತಾ ಇರ್ತೀನಿ. ಸೊ ಜಸ್ಟ್ ಅಲೋವೆರಾ ಮಾಸ್ಕ್ನೂ ಹಾಕೋಬೋದು, ಅಥವಾ ಮೆಂತ್ಯ ಮಾಸ್ಕ್ನ ಹಾಕೋತಾರೆ. ಸೊ ಈ ಥರ ನ್ಯಾಚುರಲ್ ಬೇಸ್ ಮಾಸ್ಕ್ಗಳನ್ನೂ ನೀವು ಯೂಸ್ ಮಾಡ್ಬೋದು. ಅಥವಾ ಅದೆಲ್ಲ ತುಂಬ ಹಣಪ್ಪ ಯಾರು ಮಾಡ್ತಾರೆ ಅಂದರೆ ಸೊ ಈ ಥರ ರೆಡಿ ಸಿಗುವಂಥ ಮಾಸ್ಕ್ಗಳನ್ನ ನಾವು ಯೂಸ್ ಮಾಡ್ಕೋಬೋದು. ಇಷ್ಟು ಸ್ಟೆಪ್ ಆದಮೇಲೆ ಲಾಸ್ಟ್ ಸ್ಟೆಪ್ ಬಂದು ಸಿರಮ್. ಇದು ಯೂಸ್ ಮಾಡ್ತಾ ನಾನು ಆಲ್ಮೋಸ್ಟ್ ಒಂದು 8 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಇದು ಸಿರಮ್ನ. ಲಾರಿಯಲ್ ಅವ್ರದ್ದು ಎಕ್ಸ್ಟ್ರಾರ್ಡಿನರಿ ಆಯಿಲ್ ಸಿರಮ್. ಸೊ ತುಂಬ ಚೆನ್ನಾಗಿದೆ. ನೀವೇನಾದರೂ ಒಂದು ಒಳ್ಳೆ ಸಿರಮ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಸೊ ಖಂಡಿತ ಈ ಸಿರಮ್ ಮೇಲೆ ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ ಇದು. ಸೊ ನೆಕ್ಸ್ಟು ಹೇರ್ ವಾಶ್ ಎಲ್ಲ ಮಾಡ್ಕೊಂಡು ಬಂದಾದಮೇಲೆ ಹೇರು ನಿಮ್ಮದು ಯಾವಾಗ ಇನ್ನೂ ವೆಟ್ಟಲ್ಲಿರುತ್ತೋ ಸೊ ಆವಾಗಲೇ ನೀವು ಸಿರಮ್ನ ಅಪ್ಲೈ ಮಾಡಬೇಕು. 1 or 2 ಡ್ರಾಪ್ಸ್ ತೊಗೊಳ್ಳಿ. ಸೊ ಈ ಥರ ಇರುತ್ತೆ, ಈ ಥರ ತುಂಬ ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ. ಸೊ 1 or 2 ಡ್ರಾಪ್ಸ್ ತೊಗೊಂಡು ಜಸ್ಟ್ ಈ ಥರ ರಬ್ ಮಾಡಿಕೊಂಡು ಇದರಲ್ಲೇ ಸ್ವಲ್ಪ ವಾರ್ಮ್ ಅಪ್ ಮಾಡಿಕೊಂಡು ನಿಮ್ಮದು ಹೇರ್ ಏನಿರುತ್ತಲ್ಲ ಸೊ ಅದಕ್ಕೆ ತೋರಿಸ್ತೀನಿ ನಾನು ನಿಮಗೆ. ಈ ಥರ ಸೊ ಅದು ವೆಟ್ಟಿದ್ದಾಗಲೇ ಈ ಥರ ನೀವು ಒಂದು ಸಿರಮ್ನ ಅಪ್ಲೈ ಮಾಡಬೇಕು. ಆಮೇಲೆ ನೀವು ಕೂಂಬಿಂಗ್ ಏನಿದೆ ಅದನ್ನೆಲ್ಲ ಮಾಡ್ಕೋಬೋದು. ಸಿರಮ್ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ, ಇವ್ರಿಗೆ ತುಂಬ ಹಿಕ್ಕಟ್ಟದಾಗಿರ್ಬೋದು, ತುಂಬ ಫ್ರಿಝಿನೆಸ್ ಆಗಿರ್ಬೋದು, ಬೇಗ ಟ್ಯಾಂಗಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ತುಂಬ ಡ್ರೈ ಫೀಲ್ ಆಗ್ತಾ ಇರುತ್ತೆ. ಸೊ ಇಂಥ ಪ್ರಾಬ್ಲಮ್ಸ್ ಎಲ್ಲ ಈ ಸಿರಮ್ ಯೂಸ್ ಮಾಡಿದ್ರೆ ಸಾಲ್ವ್ ಆಗುತ್ತೆ. ನೀವು ಯೂಸ್ ಮಾಡಿಕೊಂಡು ಆಮೇಲೆ ನೀವು ಕೂಮ್ ಮಾಡಿ
ಬಿಟ್ಕೊಂಡ್ರೆ ಸೊ ನಿಮ್ಮದು ಕಂಪ್ಲೀಟ್ ಹೇರ್ ಕೇರ್ ರುಟೀನ್ ಏನಿದೆಯೋ ಸೊ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಜಸ್ಟು ಎಣ್ಣೆ ಹಚ್ಕೊಂಡು ಶಾಂಪು ಮಾಡ್ಕೊಂಡು ಬಂದರೆ ನಮ್ಮದು ಒಳ್ಳೆ ಹೇರ್ ಕೇರ್ ಫಾಲೋ ಮಾಡ್ದಂಗೆ ಆಗಲ್ಲ. ಇಷ್ಟು ಸ್ಟೆಪ್ಸ್ನ ನೀವು ಫಾಲೋ ಮಾಡಲೇಬೇಕು. ಕಂಡೀಷ್ನರ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮಾಸ್ಕ್ನ 15 ಡೇಸ್ ಒನ್ಸ್ ಹಚ್ಕೊಳ್ಳಿ. ನೆಕ್ಸ್ಟ್ ಸಿರಮ್ ಮಾತ್ರ ಅದನ್ನು ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸೊ ಇಷ್ಟು ಸ್ಟೆಪ್ಸ್ನ ಫಾಲೋ ಮಾಡಿ ನಿಮಗೆ ಒಂದು ಒಳ್ಳೆ ಹೆಲ್ದಿ ಆಗಿರೋ, ಶೈನಿ ಆಗಿರೋ, ಸ್ಮೂತ್ ಆಗಿರೋ ಹೇರ್ ಸಿಗುತ್ತೆ. ಎಲ್ಲ ಆದಮೇಲೆ ಕೆಲವೊಂದು ಬೇಸಿಕ್ ಟಿಪ್ಸ್ಗಳನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತಂದೆ. ಸೊ ಫಸ್ಟ್ ಸ್ಟೆಪ್ ಬಂದು ವೀಕ್ಲಿ ಟ್ವೈಸ್ ಆದ್ರೂ ಹೇರ್ಗೆ ಆಯಿಲ್ ಅಪ್ಲೈ ಮಾಡಿ. ಸೊ ಕೆಲವರು ಯಾವಾಗಲೂ ಅಮಾವಾಸ್ಯೆಗೆ ಹಚ್ಚಿದ್ರೆ ಕೆಲವರು ಹುಣ್ಮೆಗೆ ಹಚ್ಕೋತಾರೆ. ಸೊ ಅದೇ ಕಾರಣಕ್ಕೂ ಮಾಡಬಾರ್ದು. ನಮಗೆ ಅದು ಪ್ರೋಟೀನ್ ಏನು ಅದು ಆಯಿಲಿಂದನೇ ಅಲ್ವಾ ಸಿಗೋದು. ಸೊ ಆಯಿಲ್ ಹಚ್ಚೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ವೀಕ್ಲಿ ಟ್ವೈಸ್, ಮಿನಿಮಮ್ ವೀಕ್ಲಿ ಟ್ವೈಸ್ ನೀವು ಆಯಿಲ್ ಅಪ್ಲೈ ಮಾಡಲೇಬೇಕು. ಬಂದು ಟ್ರಿಮ್ಮಿಂಗ್. ಸೊ ಹೇರ್ ಗ್ರೋತ್ ಆಗ್ತಾ ಇದ್ದಂಗೆ ನೀವು ಒಂದು 3 months ಒನ್ಸ್ ಹೇರ್ ಟ್ರಿಮ್ಮಿಂಗ್ ಮಾಡಿಸ್ಬೇಕು. ನೀವು ಹೇರ್ ಕಟ್ ಮಾಡಿಸ್ದೇ ಇದ್ರೂ ಪರವಾಗಿಲ್ಲ. ಸೊ ಎಡ್ಜಸಲ್ಲಿ ಇರುತ್ತಲ್ಲ, ಸೊ ಇಲ್ಲೆಲ್ಲ ಸ್ವಲ್ಪ ಸ್ಪ್ಲಿಟ್ ಎಂಡ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸ್ಪ್ಲಿಟ್ ಎಂಡ್ಸ್ ಆದಾಗ ಏನಾಗುತ್ತೆ, ನಿಮ್ಮದು ಹೇರ್ ಗ್ರೋತನ್ನ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ನೀವು ಆವಾಗ ಟ್ರಿಮ್ ಮಾಡಿಸಿದಾಗ ಏನಾಗುತ್ತೆ, ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಅದೊಂದು ಸೆಕೆಂಡ್ ಪಾಯಿಂಟು. ಥರ್ಡ್ ಪಾಯಿಂಟ್ ಬಂದು ಚೆನ್ನಾಗಿ ನೀರು ಕುಡಿಬೇಕು. ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ನಿಮ್ಮ ಕಂಪ್ಲೀಟ್ ಬಾಡಿಗೆ ನೀರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀರು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಚೆನ್ನಾಗಿ ನೀರು ಕುಡೀರಿ. ಫೋರ್ತ್ ಪಾಯಿಂಟ್ ಬಂದು ಆದಷ್ಟು ನ್ಯಾಚುರಲ್ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಹಿಮಾಲಯ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡ್ತೀನಿ. ಬಿಕಾಸ್ ಅದು ಬಜೆಟ್ ಫ್ರೆಂಡ್ಲಿನೂ ಹೌದು, ಗೊತ್ತಿರೋ ಹಾಗೆ ಸ್ವಲ್ಪ ನ್ಯಾಚುರಲ್ ಕೂಡ ಹೌದು. ಸೊ ಕಂಪ್ಯಾರಿಟಿವ್ಲಿ ಬೇರೆ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಕೆಮಿಕಲ್ ಅಂಶ ಕಮ್ಮಿ ಇರುತ್ತೆ. ಸೊ ನೀವಿನ್ನೂ ಸೀಗೆಕಾಯಿ ಯೂಸ್ ಮಾಡ್ತಾ ಇದ್ದೀರಾ, ನ್ಯಾಚುರಲ್ ಅಲೋವೆರಾ ಅದೆಲ್ಲ ಮಾಡ್ತಾ ಇದ್ದೀರಾ, ಅದು ಇನ್ನೂ ಕಂಪ್ಲೀಟ್ ಬೆಸ್ಟು. ಬಟ್ ಅದಕ್ಕೆಲ್ಲ ತುಂಬ ಟೈಮ್ ಆ್ಯಂಡ್ ಪೇಷನ್ಸ್ ಬೇಕು. ಸೊ ಅಷ್ಟು ಇದೆ ಅಂತ ಅಂದರೆ ಅದನ್ನೇ ಫಾಲೋ ಮಾಡಿ. ಇಲ್ಲ ಅಂದರೆ ಆದಷ್ಟು ನ್ಯಾಚುರಲ್ ಬೇಸ್ ಪ್ರಾಡಕ್ಟ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ಪ್ಯಾರಾಬಿನ್ ಆಗಿರ್ಬೋದು, ಸಲ್ಫೇಟ್ ಫ್ರೀ ಆಗಿರ್ಬೋದು, ಸೊ ಈ ಥರ ಪ್ರಾಡಕ್ಟ್ಸ್ಗಳನ್ನ ನೋಡಿ ನೀವು ಆ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್. ಲಾಸ್ಟ್ ಪಾಯಿಂಟ್ ಬಂದು ಕೂಂಬಿಂಗ್. ಮಿನಿಮಮ್ ಡೈಲಿ 2 ಸಲ ಅಂತೂ ಹೇರ್ನ ಕೂಂಬ್ ಮಾಡಲೇಬೇಕು. ಸೊ ಇವತ್ತು ಬೆಳಗ್ಗೆ ತಲೆ ಬಾಚಿದ್ರೆ ಇನ್ನು ನಾಳೆ ಬೆಳಗ್ಗೆ ಅಷ್ಟೇ ಬಾಚೋದು. ಸೊ ಆ ಥರ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಮಿನಿಮಮ್ ಟ್ವೈಸ್ ಆದರೂ ನೀವು ಹೇರ್ಗೆ ಕೂಂಬ್ ಮಾಡ್ತಾ ಇರಬೇಕು. ಸೊ ನೀವು ಅವಾಗ ಕೂಂಬ್ ಮಾಡಿದಾಗ ಏನಾಗುತ್ತೆ, ಸೊ ಅಲ್ಲಿರೋ ಸೆಲ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ, ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ನಿಮ್ಮದು ಓವರ್ ಆಲ್ ಗ್ರೋತ್ ಕೂಡ ಚೆನ್ನಾಗಿರುತ್ತೆ. ಸೊ ಅವಾಗ ಕೂಂಬ್ ಮಾಡ್ತಾ ಇರಿ. ಎಲ್ಲ ವುಡನ್ ಕೂಂಬ್ಸ್ಗಳು ಬಂದಿದೆ, ತುಂಬ ಮಾರ್ಕೆಟ್ಸಲ್ಲಿ ಸಿಗುತ್ತೆ. ಸೊ ಆ ಥರದ್ರ ಮೇಲೆ ಇನ್ವೆಸ್ಟ್ ಮಾಡಿ. ಸೊ ಆದಷ್ಟು ಈ ದಪ್ಪ ಅಲ್ಲಿಂದು ಕೂಮ್ಸ್ಗಳು ಬರುತ್ತಲ್ಲ, ಸೊ ಅದರಿಂದ ಅವಾಗ ಕೂಮ್ ಮಾಡ್ತಾ ಇರಿ. ಸೊ ಇಷ್ಟು ಸ್ಟೆಪ್ಸ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ 100% ಆಗಿ ಒಳ್ಳೆ ಹೆಲ್ದಿ ಆಗಿರೋ ಹೇರ್ ಸಿಗುತ್ತೆ. ಸೊ ಇಷ್ಟು ಟಿಪ್ಸ್ಗಳು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಏನೇನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಸೊ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಯಾರಿಗಾದರೂ ಇಷ್ಟ ಆದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ. So that's it for the video guys. See you all in the next video. Bye bye. Take care. Love you all.